ಸಾಲು ಸಾಲು ಹಬ್ಬಗಳು ಗ್ರಾಹಕರಿಗೆ ಮತ್ತೊಂದು ಶಾಕ್ ಉಂಟಾಗಿದೆ. ಸದ್ಯ ಮಾರ್ಕೆಟ್ನಲ್ಲಿ ಸಕ್ಕರೆ ಬೆಲೆ ದಿಢೀರಾಗಿ ಏರಿಕೆಯಾಗಿದೆ. ಕೆಜಿಗೆ 50ರಿಂದ 55 ರೂಪಾಯಿ ಇದ್ದಂತಹ ಸಕ್ಕರೆ ಬೆಲೆ ಇವತ್ತು 70ರಿಂದ 75 ರೂಪಾಯಿಗೆ ಹೆಚ್ಚಳ ಆಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಕ್ಕರೆ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಗ್ರಾಹಕರಿಗೆ ಶಾಕ್ ಉಂಟಾಗಿದೆ. ಸಾಲು ಸಾಲು ಹಬ್ಬಗಳು ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಮತ್ತೊಂದು ಶಾಕ್ ಉಂಟಾಗಿರುವಂಥದ್ದು. ಸದ್ಯ ಮಾರ್ಕೆಟ್ನಲ್ಲಿ ಸಕ್ಕರೆ ಬೆಲೆಯನ್ನ ದಿಢೀರಾಗಿ ಏರಿಕೆ ಮಾಡಲಾಗಿದೆ. ಕೆಜಿಗೆ ಈ ಹಿಂದೆ 50ರಿಂದ 55 ರೂಪಾಯಿ ಇತ್ತು ಸಕ್ಕರೆ ಬೆಲೆ, ಈಗ 70ರಿಂದ 75 ರೂಪಾಯಿ ಹೆಚ್ಚಳ ಆಗಿದೆ. ಅಂದ್ರೆ ಬರೋಬ್ಬರಿ 20ರಿಂದ 25 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಈಗ ಸಕ್ಕರೆ ಬೆಲೆಯಲ್ಲಿ ಭಾರಿ ಏರಿಕೆಯನ್ನು ಕಂಡು ಗ್ರಾಹಕರಿಗೂ ಕೂಡ ಶಾಕ್ ಎದುರಾಗಿದೆ. ಎಲ್ಲ ಏರಿಕೆ ಆಗಿರೋದ್ರ ಹಿಂದೆ ಎಥನಾಲ್ ಉತ್ಪಾದನೆಯಿಂದ ಸಕ್ಕರೆ ಕೊರತೆ ಚರ್ಚೆ ಉಂಟಾಗಿದೆ. ಯಾಕಂತಂದ್ರೆ ದೇಶೀಯ ಸಕ್ಕರೆ ಬೆಲೆ ಸುಮಾರು 40% ಈಗ ಏರಿಕೆ ಆಗಿರುವಂಥದ್ದು. ಹಬ್ಬದ ಹೊತ್ತಲ್ಲೇ ಸಕ್ಕರೆ ಬೆಲೆ ಏರಿಕೆಯಿಂದ ಗ್ರಾಹಕರಿಗೂ ಕೂಡ ಈಗ ಬಿಸಿ ಉಂಟಾಗಿದೆ. ಹಬ್ಬದಲ್ಲಿ ಯಾವುದೇ ನಾವು ಆಹಾರ ಮಾಡಿದ್ರು ಕೂಡ ಸ್ವೀಟ್ ಅದರಲ್ಲಿ ಸಕ್ಕರೆ ಬೇಕೇ ಬೇಕು. ಈಗ ಮತ್ತೊಂದು ಕಡೆಗೆ ಮಾರ್ಕೆಟ್ನಲ್ಲಿ ಬೆಲ್ಲದ ಬೆಲೆ ಕೂಡ ಗಗನಕ್ಕೇರಿರುವಂಥದ್ದು. ಕ್ವಿಂಟಾಲ್ ಬೆಲ್ಲದ ದರ 6,500ದಿಂದ 7,000 ರೂಪಾಯಿಗೆ ಏರಿಕೆಯಾಗಿದೆ. 2,500 ರೂಪಾಯಿ ಇತ್ತು ದರ ಈಗ ಹೆಚ್ಚಳ ಆಗಿದೆ. ಕೇವಲ 2-3 ದಿನಗಳ ಅಂತರದಲ್ಲಿ 2,000 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿರೋದು. ಯಾಕಂತಂದ್ರೆ ಕಬ್ಬಿನ ಕೊರತೆ ಇದೆ, ಹಾಗೆ ಬೆಲ್ಲದ ಉತ್ಪಾದನೆ ಕುಸಿತ ಕೂಡ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಈ ವರ್ಷ ಮಳೆ ಕೂಡ ಇಲ್ಲ, ಬರದ ಛಾಯೆ ಉಂಟಾಗಿದೆ. ಹಾಗಾಗಿ ಯಾರು ಕೂಡ ಕಬ್ಬನ್ನ ಬೆಳೀತಾ ಇಲ್ಲ. ಮತ್ತೊಂದು ಕಡೆಗೆ ಸರ್ಕಾರನೇ ಅನೌನ್ಸ್ ಮಾಡಿದೆ, ಭತ್ತ ಕಬ್ಬು ಹಾಕೋಕೆ ಹೋಗಬೇಡಿ, ನಮ್ಮಲ್ಲಿ ಮಳೆ ಆಗಿಲ್ಲ. ಮತ್ತೊಂದು ಕಡೆಗೆ KRS ಕೂಡ ನೀರಿಲ್ಲ, ಹಾಗಾಗಿ ಯಾವುದೇ ಕಾರಣಕ್ಕೂ ಭತ್ತ ಮತ್ತೆ ಕಬ್ಬನ್ನ ಹಾಕೋದಿಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ. ಸೊ ಓವರ್ ಆಲ್ ಈಗ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಪದಾರ್ಥದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಮತ್ತೊಂದು ಕಡೆಗೆ ಮನೆಯಲ್ಲಿ ಯಥೇಚ್ಛವಾಗಿ ಸ್ವೀಟ್ ಅನ್ನ ಮಾಡ್ತಾ ಇರ್ತಾರೆ ಎಲ್ಲರ ಮನೆಯಲ್ಲೂ ಕೂಡ. ಸೊ ಈಗ ಹಬ್ಬ ಶುರುವಾಗಿರೋದ್ರಿಂದ ಕೂಡ ಹಬ್ಬದ ಸಾಲ್ಗಳಲ್ಲಿ ಈಗ ನಾವು ಸ್ವೀಟ್ಗೆ ಉಪಯೋಗಿಸುವಂತಹ ಸಕ್ಕರೆ ಹಾಗೆ ಬೆಲ್ಲದ ದರ ಕೂಡ ಜಾಸ್ತಿ ಆಗಿರೋದು ಒಂದ್ ಕಡೆ ನಮ್ಮ ಗ್ರಾಮಸ್ಥರಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಶಾಕ್ ಉಂಟಾಗಿರುವಂಥದ್ದು. ಸಕ್ಕರೆ ಕೂಡ 20ರಿಂದ 25 ರೂಪಾಯಿ ಬೆಲೆ ಜಾಸ್ತಿ ಆದ್ರೆ ಈಗ ಬೆಲ್ಲಕ್ಕೂ ಕೂಡ ಅದು ಕ್ವಿಂಟಾಲ್ಗೆ 4,500 ಇದ್ದಿದ್ದು ದಿಢೀರ್ ಏರಿಕೆ ಆಗಿರೋದು ಹತ್ತತ್ರ 2,000 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಒಂದ್ ಕಡೆ ಕಬ್ಬಿನ ಕೊರತೆ ಇದೆ, ಮತ್ತೊಂದ್ ಕಡೆಗೆ ಈ ಹಿಂದೆ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರದಿಂದ ಒಂದು ದುಡ್ಡು ಕೂಡ ಸಿಕ್ಕಿಲ್ಲ. ಒಂದ್ ಕಡೆ ಅದು ಇರ್ಬೋದು ರೀಸನ್. ಹಾಗೆ ಎಥನಾಲ್ ಈ ಕೊರತೆಯಿಂದಲೂ ಕೂಡ ಈಗ ಬೆಲೆ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಬೆಲ್ಲದ ಉತ್ಪಾದನೆ ಕೂಡ ಕುಸಿತ ಆಗಿದೆ. ಮತ್ತೊಂದ್ ಕಡೆಗೆ ಸಕ್ಕರೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಇನ್ನು ಮನೆಯವರು ಅಳೆದು ತೂಗಿ ತಗೋಬೇಕಾ ಬೇಡವಾ ಅನ್ನುವಂಥ ಪರಿಸ್ಥಿತಿ ಸದ್ಯ ಉಂಟಾಗಿರುವಂಥದ್ದು. ಸೊ ಈಗ ಎಲ್ಲದಕ್ಕೂ ಕೂಡ ಮಾರ್ಕೆಟ್ನಲ್ಲಿ ದಿಢೀರ್ ಈ ಶ್ರಾವಣದಿಂದ ಇನ್ನೇನು ಲೈನಲ್ಲಿ ಹಬ್ಬಗಳು ಒಂದೊಂದೇ ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ಸಿಹಿ ಪದಾರ್ಥಕ್ಕೆ ಯೂಸ್ ಮಾಡುವಂಥ ಸಕ್ಕರೆ ಹಾಗೆ ಬೆಲ್ಲದ ಬೆಲೆ ಜಾಸ್ತಿ ಆಗಿರೋದು ಗ್ರಾಹಕರಿಗೆ ಬಹಳ ದೊಡ್ಡ ಹೊಡೆತ ಉಂಟಾಗಿದೆ. ಈಗ ಒಂದ್ ಕಡೆ ಎಥನಾಲ್ ಉತ್ಪಾದನೆಯಿಂದಲೂ ಕೂಡ ಈಗ ಸಕ್ಕರೆ ಕೊರತೆ ಚರ್ಚೆ ಆಗಿರುವುದು. ದೇಶೀಯ ಸಕ್ಕರೆ ಬೆಲೆ 40ರಷ್ಟು ಜಾಸ್ತಿ ಆಗಿದೆ, ಹಾಗೆ ಬೆಲ್ಲ ಕೂಡ 2,000 ರೂಪಾಯಿ ಜಾಸ್ತಿ ಆಗಿದೆ.